ಸೊ ಮೇಡಮ್ ಇನ್ನೊಂದು ವಿಚಾರ ಮಾತಾಡಿದ್ರಿ. ಅಂದ್ರೆ ನೀವು ಒಂದು ಆರ್-ಸಿ-ಬಿಯ ಫ್ಯಾನ್ ಪೇಜ್‌ಗೆ ನೀವೊಂದು ಪಾರ್ಟ್ ಆಗಿದ್ರಿ ಹೌದು. ಅಂತ ಹೇಳಿದ್ರಿ. ಸೊ ಅದೇ ಯಾವ ತರ ಅದು ಏನು? ಸೊ ಅದ್ ಬೇಸಿಕಲಿ ನಮ್ಮ ಟೀಮ್ ಆರ್-ಸಿ-ಬಿ ಅಂತ ಒಂದು ಫ್ಯಾನ್ ಕ್ಲಬ್ ಇದೆ. ಅದ್ರದ್ ಪಾರ್ಟ್ ಇದೀನಿ. ಎಷ್ಟೊಂದ್ ಬೇರೆ ಆರ್-ಸಿ-ಬಿ ಫ್ಯಾನ್ ಕ್ಲಬ್ಸ್ ಇದೆ. ನಾವ್ ಎಷ್ಟು ಸಪೋರ್ಟ್ ಮಾಡ್ತೀವಂತ. ಸೊ ಆ ತರ ಒಳ್ಳೆ ಮೊಮೆಂಟು ಫ್ಯಾನ್ಸ್ ಅವರಿಗೆ ನೆಟ್ವರ್ಕ್ ಮಾಡಕ್ಕೆ, ಸೋಷಿಯಲೈಸ್ ಮಾಡಕ್ಕೆ ಅಂತ. ಹ್ಮ್. ಸೊ ನಾವೆಲ್ಲರೂ ಸೇರ್ಕೊಂಡು ಬಹಳ ಇವೆಂಟ್ಸ್ ಮಾಡ್ತೀವಿ. ನಾವು ಶೂಟ್ಸ್ ಮಾಡ್ತೀವಿ. ಹ್ಮ್. ಎಲ್ರೂ ಸೇರ್ಕೊಂಡು ಆರ್-ಸಿ-ಬಿ ಫ್ಯಾನ್ಸ್ ಜೊತೆಗೆ ಎಲ್ರೂ ಸ್ಟೇಡಿಯಂಗೆ ಹೋಗಕ್ಕಾಗಲ್ಲ. ಸೊ ಅಟ್‌ಲೀಸ್ಟ್ ಜೊತೆಗ್ ಸೇರ್ಕೊಂಡು ನಾವು ಸ್ಕ್ರೀನಿಂಗ್ ಮಾಡಿಸ್ತೀವಿ. ಎಲ್ರೂ ಜೊತೆಗೆ ಮ್ಯಾಚ್ ನೋಡೋದಂತ ತುಂಬಾ ಚೆನ್ನಾಗಿರುತ್ತೆ. ಹ್ಮ್. ಸೊ ದಯವಿಟ್ಟು ನಮ್ ಪೇಜ್ ನಮ್ಮ ಟೀಮ್ ಆರ್-ಸಿ-ಬಿ ಅಂತ ಇದೆ. ಅದನ್ನು ಫಾಲೋ ಮಾಡಿ ನಮ್ ಫ್ಯಾಮಿಲಿ ಪಾರ್ಟ್ ಆಗಿ ನಮ್ ಜೊತೆ ಸೇರ್ಕೊಂಡು ಆರ್-ಸಿ-ಬಿನ ಇನ್ನ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡೋಣ ಅಂತ ಕೇಳ್ತೀನಿ ಎಲ್ರಿಗೂ. ಇವಾಗ ಪ್ರತಿಯೊಬ್ಬರಿಗೆ ಈ ಕ್ವೆಶ್ಚನ್ ನಿಮಗೆ ಫಸ್ಟ್. ಸ್ವರೂಪ್ ಅವ್ರು ಈಗ ಒಂದು ಆರ್-ಸಿ-ಬಿ ಕ್ರೇಜ್ ನಿಮ್ಗೆ ಯಾವಾಗಿಂದ ಶುರು ಆಯ್ತು? ಸೊ ಅಂದ್ರೆ 18ನೇ ಸೀಸನ್ ಇದು 18 ವರ್ಷದ ಹಿಂದಿನ ಪ್ರಾರಂಭ ಆಗಿರೋದು. ಸೊ ನಿಮಗೆ ಯಾವಾಗ ಈ ಒಂದು ಆರ್-ಸಿ-ಬಿ ಟೀಮು, ವಿರಾಟ್, ಈ ಫ್ಯಾನ್ಸ್ ಕ್ರೇಜ್ ಯಾವಾಗ ಸ್ಟಾರ್ಟ್ ಆಯ್ತು? ಸೊ ನಂದು ಇದ್ರಲ್ಲಿ ಏನ್ ಮುಚ್ಚುವರೇ ಇಲ್ಲ. ನಾನ್ ಆಕ್ಚುಲಿ ಫಸ್ಟ್ ಲೈಕ್ ಆಸ್ ಅ ಕ್ರಿಕೆಟ್ ಫ್ಯಾನ್ ನಾನು IPL ನೋಡ್ತಾ ಇದ್ದಿದ್ದು. ಸೊ ಅವಾಗ ನಾನು ಡೆಕ್ಕನ್ ಚಾರ್ಜಸ್ ಮೇಲೆ ಸ್ವಲ್ಪ ಇದಿತ್ತು. ಬಟ್ ಏನಂತಂದ್ರೆ ಆರ್-ಸಿ-ಬಿ ಮೇಲೆ ಒಂದ್ ಸಾಫ್ಟ್ ಕಾರ್ನರ್, ಇದು ನಮ್ ಟೀಮ್ ಬಿಡು, ಇದು ನಮ್ ಟೀಮ್ ನ ಸೈಡ್ ಇಟ್ಬಿಡೋಣ, ಈ ಪೋರ್ಷನ್ ನ ಬಿಟ್ಟು ನೀನ್ ಬೇರೆ ಯಾವ ಟೀಮ್ ಸಪೋರ್ಟ್ ಮಾಡ್ತೀಯ ಅನ್ನೋ ತರ ಸಪೋರ್ಟ್ ಇತ್ತು. ಸೊ ನಾನ್ ಡೆಕ್ಕನ್ ಚಾರ್ಜಸ್, ಸನ್ರೈಸರ್ಸ್ ಆತರ ಇದ್ ಮಾಡ್ತಿದ್ದೆ. ಬಟ್ ಏನಂತಂದ್ರೆ ಆರ್-ಸಿ-ಬಿ ಮೇಲೆ ಲವ್ ಇದ್ದೇ ಇತ್ತು. ಸೊ 2016 ಅಲ್ಲಿ ಆ ಹಾರ್ಟ್ ಬ್ರೇಕ್ ಆದಾಗ ಅದು ತುಂಬಾ ಒಂಥರ ತುಂಬಾ ಬಿತ್ತು ಗುರು. ಇದೊಂಥರ 50-50 ಆಗೋಯ್ತು. ಬೇಜಾರು ಆಗ್ತಿಲ್ಲ, ಖುಷಿನೂ ಆಗ್ತಿಲ್ಲ. ಸೊ ಈ ಫೀಲಿಂಗ್ ಬೇಡ ಅಂತ ಅಂದ್ಬಿಟ್ಟು 2017 ಇಂದ ಲೈಕ್ ಪ್ರಾಪರ್ ಹಾರ್ಡ್ ಕೋರ್ ಆರ್-ಸಿ-ಬಿ ಫ್ಯಾನ್. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಮುಗಿಯೋದಂತೂ ಇಲ್ಲ. ಸೊ ಆರ್-ಸಿ-ಬಿ ಫಾರ್ ಎವರ್. ಸೊ ಇವಾಗ 2016 ಅಂದ್ರೆ 17 ಸೊ ಪ್ರತಿ ಸೀಸನ್ ಅಲ್ಲಿ ಅಂದ್ರೆ ಕೊರೋನಾ ಟೈಮ್ ಅಲ್ಲಿ ಬೇರೆ ಕಡೆ ಶಿಫ್ಟ್ ಆಗಿತ್ತು. ಅದ್ ಬಿಟ್ರೆ ಬೆಂಗಳೂರು ನಡೆಯೋ ಪ್ರತಿ ಸೀಸನ್ ಮ್ಯಾಚ್ ಅಲ್ಲೂ ಎಷ್ಟೆಷ್ಟು ಮ್ಯಾಚಿಗೆ ಹೋಗ್ತೀರಾ ನೀವು ಸ್ಟೇಡಿಯಂಗೆ? ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರು ಮಿನಿಮಮ್ ನನ್ಗೆ ಅಕಸ್ಮಾತ್ ಏನೇ ಕೆಲಸ ಇದ್ರು ಏನೇ ಇದ್ರು ಮಿನಿಮಮ್ 1 ಮ್ಯಾಚ್ ಗಂತೂ ಹೋಗಿ ಹೋಗ್ತೀನಿ. ನಂದು ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು 2015 ಅಲ್ಲಿ ಆರ್-ಸಿ-ಬಿ CSK ಮ್ಯಾಚ್. ಅದು ಸೋತೋದ್ರಿ. ಬಟ್ ಅದೇ ಪ್ರತಿ ಸೀಸನ್ ಒಂದ್ ಮ್ಯಾಚ್ಗೆ ಹೋಗಿ ಹೋಗ್ತೀರಾ? ಓಕೆ. ಸ್ಟೇಡಿಯಂ ಅಲ್ಲೂ ಹೊರಗಡೆ ಜೋಶ್ ಕೊಡೋದಲ್ದೆ ಸ್ಟೇಡಿಯಂ ಒಳಗಡೆ ಸ್ಟೇಡಿಯಂಗೆ ಹೋಗಿ ಬಂದು ಒಂದ್ 2-3 ದಿವಸ ವಾಯ್ಸೇ ಬರ್ತಿರಲ್ಲ, ಹಂಗ್ ಕಿರ್ಚಾಡ್ತಿರ್ತೀವಿ. ಓಕೆ ಮೇಡಮ್, ನಿಮ್ಗೆ ಯಾವಾಗಿಂದ ಈ ಒಂದು ಕ್ರೇಜ್ ಸ್ಟಾರ್ಟ್ ಆಯ್ತು? ನನ್ಗೆ ಕ್ರಿಕೆಟ್ ನಮ್ಮ ಮನೇಲೆಲ್ಲ ಅಣ್ಣಂದ್ರು, ನಮ್ಮ ಅತ್ತೆ ಮಕ್ಳು, ನನ್ ಭಾವ ಎಲ್ಲಾರು ಕ್ರಿಕೆಟ್ ನೋಡ್ತಿದ್ರು. ಸೊ ನಮ್ದು ಫ್ಯಾಮಿಲಿಯಲ್ಲಿ ಎಲ್ಲಾರು ಕ್ರಿಕೆಟ್ ಫಾಲೋ ಮಾಡ್ತಾರೆ. ಹಾಗಾಗಿ ನಂಗ್ ಅದು ನೆನ್ಪಿದೆ. ಲೈಕ್ ಸಚಿನ್ದು ಒಂದ್ ಟೈಮ್ ಅಲ್ಲಿ ನರ್ವಸ್ 90 ನಡೀತಾ ಇತ್ತು. ಆವಾಗ ನಾನಿನ್ನ ಸ್ಕೂಲ್ಗೆ ಹೋಗ್ತಿದ್ದೆ. ನನ್ನ ಅಣ್ಣ ಅವನ್ಗೇನೋ ಕಾಲೇಜ್ ಆಫ್ ಇತ್ತು ಅಂತ ಅವನ್ ಮನೆಗ್ ಬಂದು ನಾವಿಬ್ರು ರೆಡಿ ಇದ್ವಿ, ಪಟಾಕಿ ಹೊಡ್ಕೊಂಡು ಹೊಡ್ಸೋಣ ಅಂತ. 94ಗೆ ಔಟ್ ಆಗ್ಬಿಟ್ಟ. ಸೊ ಆ ಟೈಮಿಂದನೂ ನಾನು ಕ್ರಿಕೆಟ್ಗೆ ಫ್ಯಾನ್ ಇದ್ದೀನಿ. ಇನ್ಫ್ಯಾಕ್ಟ್ ಪಾಕಿಸ್ತಾನ್ ಮ್ಯಾಚ್ಗಳಲ್ಲಿ ರಜಾಕ್ ಅಫ್ರಿದಿ, ಇಂಜಮಾಮ್ ಉಲ್ ಹಕ್ ಆಡಿರೋದನ್ನು ನಾನು ನೋಡಿದೀನಿ. ಸೊ ಕ್ರಿಕೆಟ್ ಬಗ್ಗೆ ತುಂಬಾ ಇಂಟ್ರೆಸ್ಟ್. ಅವಾಗ ಟೆಕ್ನಿಕಲಿ ಅವಾಗ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಇವಾಗ ಸ್ಲೋಲಿ ಐ ಆಮ್ ಲರ್ನಿಂಗ್. ಸೊ ಆ ಲೆಕ್ಕ ನೋಡಕ್ ಹೋದ್ರೆ ಅಂಡರ್ 18 ವಿರಾಟ್ ಕೊಹ್ಲಿ ವಿಶ್ವಕಪ್ ವಿನ್ ಆಗಿ ರ್ಯಾಲಿ ಎಲ್ಲ ಇತ್ತು. ಅದು ಕೂಡ ನಾನೆಲ್ಲ ಫಾಲೋ ಮಾಡ್ತಿದ್ದೆ. ಸೊ ಈ ಸೀಸನ್ ಯಾವಾಗ IPL ಅಂತ ಶುರು ಆಗಿದೆ ಅವಾಗಿಂದ ನಾನು ಫಾಲೋ ಮಾಡ್ತಿದ್ದೀನಿ. ಅವಾಗಿಂದ ಆರ್-ಸಿ-ಬಿ ನಮ್ ಟೀಮ್ ಅನ್ನೋದು ಒಂದು ಇದು. ಐ ಥಿಂಕ್ ಕ್ರಿಸ್ಗೇಲ್ 2012-13 ಅಲ್ಲಿ ಅನ್ಸುತ್ತೆ 175 ಏನೋ ಆ ಸ್ಕೋರ್. ಅವಾಗ ನಾನು ಎಲ್ಲೋ ಇದ್ದೆ, ಮ್ಯಾಚ್ ಪೂರಾ ನೋಡ್ಕೊಂಡು. ಆಫ್ಟರ್ನೂನ್ ಇತ್ತು ಆ ಮ್ಯಾಚ್. ಅವಾಗೆಲ್ಲ ಬರೀ ಸಾಟರ್ಡೇಸ್ ಆಫ್ಟರ್ನೂನ್ ಇರ್ಲಿಲ್ಲ, ಬೇರೆ ಡೇಸ್ ಎಲ್ಲ ಆಫ್ಟರ್ನೂನ್ ಮ್ಯಾಚ್ ಇರ್ತಿತ್ತು. ಆ ಮ್ಯಾಚ್ ನೋಡಿರೋದು ಇನ್ನೂ ನೆನ್ಪಿದೆ ನಂಗೆ. ಸೊ ಅವಾಗಿಂದಾನು ಫ್ಯಾನ್. ಅದ್ ಯಾವತ್ತಿದ್ರು ಆರ್-ಸಿ-ಬಿ ಮೇಲಿನ ಲವ್ ಕಮ್ಮಿ ಆಗಲ್ಲ. ಅದ್ ಹಾಗೆ ಇರುತ್ತೆ. ಬಿಕಾಸ್ ನಮ್ ಸ್ಟೇಟ್, ನಮ್ ಟೀಮ್ ಅನ್ನೋ ಫೀಲ್ ಅದು. ಯಾವ್ದೋ ಒಬ್ಬ ಪ್ಲೇಯರ್ಗೋಸ್ಕರ ಖಂಡಿತ ಇಲ್ಲ. ಸೊ ಆರ್-ಸಿ-ಬಿನ ಯಾವಾಗ್ಲೂ ಫಾಲೋ ಮಾಡ್ತೀನಿ, ಯಾವಾಗ್ಲೂ ಇಷ್ಟಪಡ್ತೀನಿ. ಅದ್ರಲ್ಲಿ ಒಂದ್ ಪಾಯಿಂಟ್ ಆಡ್ ಮಾಡೋದ್ ಮರ್ತೋದೆ. ಏನಂತಂದ್ರೆ ನಾನು ನನ್ನ ಫ್ರೆಂಡ್ ಇದೀವಿ ಇನ್ನೊಬ್ಬ ಭರತ್ ಅಂತ. ಸೊ ಏನಂದ್ರೆ ಇವಾಗ ಆರ್-ಸಿ-ಬಿ ಮ್ಯಾಚ್ ನಡೀತಿದ್ದಾಗ ವಾಟ್ಸ್ಆಪ್ ಅಲ್ಲಿ ಆನ್ಲೈನ್ ಇದ್ದೇ ಇರ್ತೀವಿ. ಹಿಂಗೆ 6 ಹೋಗಿದ ತಕ್ಷಣ ಕ್ರೇಜಿ ಹಂಗೆ ಅಂತ, ವಿಕೆಟ್ ಹೋಗಿದ ತಕ್ಷಣ ಒಂಥರ ಲೈಕ್ ಸ್ಟಾಟ್ಸ್ ತರ ಮಾತಾಡೋದು. ಆಮೇಲೆ ಇವಾಗ ಅಕಸ್ಮಾತ್ ಮ್ಯಾಚ್ ಗೆದ್ರು ಅಂದ್ರೆ ನೆಕ್ಸ್ಟ್ ಮ್ಯಾಚ್ ವರ್ಗು ಅದನ್ನ ಏನಿಲ್ಲ 100 ಸತಿ ನೋಡಿರ್ತೀವಿ. ಸೊ ಆತರ ಫ್ಯಾನ್ಸ್ ನಾವು. ಸೊ ನಾವು ಫಿಕ್ಸ್ ಇವಾಗ ಖುಷಿ, ಇವಾಗ ಗೆದ್ದಿದ ತಕ್ಷಣ ಇನ್ನ ನಮ್ ಡೇ ಅಪ್ಕಮಿಂಗ್ ಡೇಸ್ ಇದ್ರ ಮೇಲೆ, ಈ ಮೂಡ್ ಮೇಲೆ ಚೆನ್ನಾಗಿದೆ ಅನ್ನೋ ತರ. ಸೊ ಸೋತ್ರು ಕೂಡ ಅಷ್ಟೇ ಆರ್-ಸಿ-ಬಿ ಆ ಟೈಮ್ ಅಲ್ಲಿ ಸ್ವಲ್ಪ ಇರುತ್ತೆ, ಸ್ವಲ್ಪ ಬೇಜಾರು. ನೆಕ್ಸ್ಟ್ ಒಂಥರ ಏನು ಬೌನ್ಸ್ ಬ್ಯಾಕ್ ಅಂತ ಹೇಳ್ಬೋದು, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರಾಂಗ್ ಆಗ್ತಾರೆ. ಒಂದ್ ಮ್ಯಾಚ್ ನಾವ್ ಅಷ್ಟು 18 ವರ್ಷದಿಂದಾನೇ ಬೇಜಾರಾಗಿಲ್ಲ, ಇವಾಗ ಆಗ್ತೀವಿ ಒಂದ್ ಮ್ಯಾಚ್ಗೆ ಅಂತ ಅಂದ್ಬಿಟ್ಟು ಆತರ ಆಗ್ತಾರೆ. ಸೊ ನೆಕ್ಸ್ಟ್ ಅದೇ ತರ ನೀವು ಯಾವಾಗಿಂದ ನಿಮ್ಗೆ ಒಂದು ಈ ಕ್ರೇಜ್?
ಸೊ IPL ಸ್ಟಾರ್ಟ್ ಆಗಿದ್ದು 2008 ಸಮ್ಮರ್ ಅಲ್ಲಿ. ಅವಾಗ ನಾನು ಇನ್ನ 2.5 years ಇದೆ, ಅದಕ್ಕೆ ಅವಾಗ ನನ್ಗೇನು ನೆನಪು ಇಲ್ಲ. ಬಟ್ ನನಗೆ ಕ್ರಿಕೆಟ್ ಕ್ರೇಜ್ ಬಂದಿದ್ದು ನಮ್ಮ ಅಪ್ಪ ಮತ್ತೆ ನನ್ನ ಅಣ್ಣ ತುಂಬಾ ದೊಡ್ಡ ಕ್ರಿಕೆಟ್ ಫ್ಯಾನ್ಸು. ಸೊ ಅವ್ರ ಜೊತೆ ನನ್ ಫಸ್ಟ್ ಕ್ರಿಕೆಟ್ ಮ್ಯಾಚ್ ನೋಡಿದ್ದೆ 2011 ಶ್ರೀಲಂಕಾ ಮತ್ತೆ ಇಂಡಿಯಾ ಫೈನಲ್ ಮ್ಯಾಚ್. ನನ್ನ ಅಣ್ಣನ ಜೊತೆ ಫೈಟ್ ಮಾಡ್ತಿದ್ದೆ, ಇಲ್ಲ ನಾನ್ ಡೋರೆಮಾನ್ ನೋಡ್ಬೇಕು, ನಾನ್ ಶಿನ್ಚಾನ್ ನೋಡ್ಬೇಕು, ಇದೇನ್ ನೋಡ್ತಿದ್ಯಾ, ನಂಗ್ ನೋಡಕ್ ಬಿಡು ಅಂತ ರಿಮೋಟಿಗೆ ಫೈಟ್ ಮಾಡ್ತಿದ್ವಿ. ಅವನು ಸುಮ್ನೆ ಇಲ್ಲ, ನನ್ ಕೈಯಿಂದ ರಿಮೋಟ್ ತೆಗ್ದಿ ನನ್ ಕೂತ್ಕೊಂಡು ನೀನು ಬಂದ್ ನೋಡ್ಕೊ ಅಂತ ನೋಡಿದ್ದು. ಆ ಮ್ಯಾಚ್ ಅನ್ನ ನೋಡಿ ಎಷ್ಟು ಒಂದ್ ಪಾಯಿಂಟ್ ಆದ್ಮೇಲೆ ಎಷ್ಟು ಹುಕಪ್ ಆಗೋದೆ ಆ ಮ್ಯಾಚ್ಗೆನೆ. ದಟ್ ಅವಾಗಿಂದ ಕ್ರಿಕೆಟ್ ಫಾಲೋ ಮಾಡ್ತಿದೀನಿ. ಅವಾಗಿಂದ ನಾವು ಲಂಚ್ ಟೈಮ್ ಅಲ್ಲಿ ಏನಿರ್ತಿತ್ತು, ಆಲ್ಟರ್ನೇಟ್, ಒಂದಿನ ನಾನ್ ನೋಡೋದು, ಒಂದಿನ ಅವ್ನ್ ನೋಡೋದು ಅಂತ. ಅದಾದ್ಮೇಲೆ ಇಲ್ಲ ಅಣ್ಣ ಬಾ ಕ್ರಿಕೆಟ್ ಹಾಕೊಡು, ಕ್ರಿಕೆಟ್ ನೋಡೋಣ ಅಂತ ಅವಾಗಿಂದ ಅವನ್ ಜೊತೆ ಕ್ರಿಕೆಟ್ ನೋಡ್ತಿದೀನಿ. ಸೊ ಅದು ತುಂಬಾ ಒಳ್ಳೆ ಮೆಮೊರಿ ತರ ಇದೆ. ನಾನು, ನನ್ನ ಅಪ್ಪ ಮತ್ತೆ ನನ್ನ ಅಣ್ಣ ಕ್ರಿಕೆಟ್ ನೋಡುದು. ನಮ್ಮಮ್ಮ ಬಂದ್ ಬೈತಿರ್ತಾರೆ, ಇಷ್ಟು ಕಿರ್ಚ್ಕೊಂಡ್ ನೋಡ್ತಿದ್ದೀರಾ. RCB ಮ್ಯಾಚ್ ಇರೋವಾಗ ಅಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಅಮ್ಮ ಹೇಳ್ತಿದ್ದಾರೆ, ಬೇರೆ ಜನರು ಇರ್ತಾರೆ, ಮಲ್ಕೊಂಡಿರ್ತಾರೆ 10:30, 11 o'clock ಅಂತ. ನಾವ್ ಹೇಳ್ತೀವಿ RCB ಫ್ಯಾನು, ಅದು ಅವ್ರು ಮಲ್ಕೊಂಡ್ರೆ ಅದವ್ರ ತಪ್ಪು, ಮ್ಯಾಚ್ ನೋಡ್ಬೇಕು ಅಂತ. ಮತ್ತೆ ಅದ್ ನೋಡೋವಾಗ ಅದ್ ಅಗ್ರೆಷನ್ ಬಂದೇ ಬಿಡುತ್ತೆ, ಕಿರ್ಚ್ಕೊಂಡ್ ಮ್ಯಾಚ್ ನೋಡ್ತೀವಿ ಅಂತ. ಮತ್ತೆ ನಮ್ಮ ಅಪ್ಪ ಅವ್ರ ಟೈಮ್ ಸ್ಟೋರೀಸ್ ಹೇಳ್ತಿದ್ರು. ಅವ್ರು ಯಾವಾಗ ಇಂಡಿಯಾ ಪಾಕಿಸ್ತಾನ್ ಮ್ಯಾಗ್ ಅವ್ರು ಯಾವಾಗ ಟ್ರೋಲ್ ಮಾಡ್ತಿದ್ರು ಪಾಕಿಸ್ತಾನ್ ಅವ್ರನ್ನ, ಅದೆಲ್ಲ. ಮತ್ತೆ IPL ಟಿಕೆಟ್ಸ್ಗೆ, ಇಂಡಿಯಾ ಟಿಕೆಟ್ಸ್ಗೆ ಅವಾಗ ಇನ್ನ ಕೌಂಟರ್ಸ್ ಅಲ್ಲಿ ಸೇಲ್ ಮಾಡ್ತಿದ್ರು, ಆನ್ಲೈನ್ ಇರ್ಲಿಲ್ಲ ಅವಾಗ. ಸೊ ರಾತ್ರಿಯಿಂದಾನೇ ಹೋಗಿ ಅಲ್ಲೇ ಎಲ್ಲಾ ಮಲ್ಕೊಂಡು ಬೆಳಿಗ್ಗೆ 6 o'clock ಇಂದ ಅದ್ ಕೌಂಟರಿಗೆ ಲೈನ್ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳ್ಳೋದು, ಅದು ನೋಡಿದ್ರೇನೆ ಎಷ್ಟು ಫ್ಯಾಮಿಲಿಯಲ್ಲೇ ಒಂಥರ ಬ್ಲಡ್ ಅಲ್ಲೇ ರನ್ ಆಗ್ತಿದೆ ಕ್ರಿಕೆಟ್ದು ಕ್ರೇಜ್ ಅಂತ ಹೇಳ್ಬೋದು. ಸೊ ಅಲ್ಲಿಂದ ನನಗ್ ಸ್ಟಾರ್ಟ್ ಆಯ್ತು. ಮತ್ತೆ RCB ನನ್ ಮದರ್ ಟಂಗ್ ಗುಜರಾತಿ, ಬಟ್ ನಾನ್ ಹುಟ್ಟಿದ್ ಬೆಳ್ದಿದ್ ಬೆಂಗಳೂರಲ್ಲಿ. ನನಗೆ ಡ್ರೀಮ್ ಸಿಟಿ ಅಂದ್ರೇನೆ ಬೆಂಗಳೂರು. ನಾನು ಎಲ್ಲಿ ಸೆಟಲ್ ಆಗ್ಬೇಕಂದ್ರೇನು ಬೆಂಗಳೂರಲ್ಲೇ ಸೆಟಲ್ ಆಗ್ಬೇಕು, ಪರ್ಫೆಕ್ಟ್ ಸಿಟಿ ಅಂತ ನನಗೆ ತುಂಬಾ ಅಟ್ಯಾಚ್ಮೆಂಟ್ ಇದೆ ಈ ಸಿಟಿಗೆ. ಸೊ ಆಲ್ವೇಸ್ ಅನ್ RCB ಫ್ಯಾನ್. ನನ್ ಕನ್ನಡನೂ ತುಂಬಾ ಅಷ್ಟೊಂದ್ ಚೆನ್ನಾಗಿಲ್ಲ, ಬಟ್ ನಾನು ಯಾವಾಗ್ಲೂ ಟ್ರೈ ಮಾಡ್ತೀನಿ ದಟ್ ನಾವ್ ಇಲ್ಲಿ ಇದೀವಿ, ನಾವ್ ಇಲ್ಲಿನ ಭಾಷೆ ಕಲ್ತ್ಕೋಬೇಕು, ಮಾತಾಡ್ಕೋಬೇಕಂತ. ಅದಕ್ಕೆ ಇನ್ನ ಓದೋದ್ ಬರೋದು ಇನ್ನ ಬರುತ್ತೆ, ಮಾತಾಡೋದ್ ಇನ್ನ ಅಷ್ಟು ಕಾನ್ಫಿಡೆಂಟ್ ಇಲ್ಲ. ಬಟ್ ಎಲ್ಲಿ ಆಪರ್ಚುನಿಟಿ, ಅವಕಾಶ ಸಿಗುತ್ತೆ ಅಲ್ಲಿ ನಾನು ಟ್ರೈ ಮಾಡ್ತೀನಿ ಮಾತಾಡೋದು. ನನ್ನ ಪ್ರಕಾರ ಈ ನೀವ್ ಹೇಳಿದ್ದನ್ನು ವಿಡಿಯೋ ಏನಾದ್ರು ಫ್ಯಾನ್ಸ್ ನೋಡಿದ್ರೆ ಕನ್ನಡಿಗರು 100% ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಅಟ್ಲೀಸ್ಟ್ ನೀವು ಟ್ರೈ ಮಾಡ್ತಾ, ಚೆನ್ನಾಗೂ ಮಾತಾಡ್ತಾ ಇದೀರಾ, ಟ್ರೈ ಮಾಡ್ತಾ ಇದೀನಿ ಅಂತ ಹೇಳಿದ್ರಲ್ಲ, ಹೌದು. ನನಗ್ ಲಾಸ್ಟ್ ವಿಡಿಯೋ ಅಲ್ಲಿ ತುಂಬಾ ಅವ್ರ ಕಮೆಂಟ್ಸ್ ಹಾಕಿದ್ರು, ಓ ಬಾಸ್ ಟಿವಿ ಕನ್ನಡ ಅಲ್ಲಿ ನಿಮ್ ವಿಡಿಯೋ ಬಂದಿದೆ, ನೀವು ಕನ್ನಡದಲ್ಲೇ ಮಾತಾಡಿಲ್ಲ ಅಂತ. ಅವಾಗ ನಂಗೆ ಗೊತ್ತೂ ಇರ್ಲಿಲ್ಲ ಅದ್ ಮ್ಯಾಚು, ಅದ್ ಮಳೆ ಬಂದಿರೋ ಮ್ಯಾಚು, ಅದ್ರಲ್ಲೂ ಸೋತೋಗಿದ್ರು. ಅದ್ರಲ್ಲೂ ಒಬ್ಬ ಹಿಂದೆ ಪಂಜಾಬ್ ಅವ್ನ್ ಫ್ಯಾನ್ ಕುತ್ಕೊಂಡು ಓ ಗೆದ್ಬಿಟ್ವಿ ಅಂತ ತಲೆ ತಿಂತಿದ್ದ. ಅದಕ್ಕೆ ಆ ಮೂಡಲ್ಲಿ ಬಂದಿ. ಮತ್ತೆ ಅವಾಗ ನಾವು ಇನ್ನ ಬೇರೆ ಇನಿಷಿಯೇಟಿವ್ ಸಪೋರ್ಟ್ ಮಾಡ್ತಿದ್ದೆ ಅವಾಗ. ಸೊ ಅದರ ಬಗ್ಗೆ ಮಾತಾಡಿದ್ದು. ಬಟ್ ಅವಾಗ ನಂಗೆ ಗೊತ್ತೂ ಇರ್ಲಿಲ್ಲ ಬಾಸ್ ಟಿವಿ ಕನ್ನಡ ಅಂತ ಇದೆ. ಬಟ್ ಹೌದು, ನಾನೀಗ ಇನ್ನ ಟ್ರೈ ಮಾಡ್ತಿದೀನಿ ಕ್ಯಾಮೆರಾ ಮುಂದೆ. ಫ್ರೆಂಡ್ಸ್ ಜೊತೆ ಅಫ್ಕೋರ್ಸ್ ಅದು ನನ್ ತಪ್ಪು ಮಾಡಿದ್ರೇನು ಪರವಾಗಿಲ್ಲ, ಅದೇನು ಇರಲ್ಲ. ಬಟ್ ಸೊ ಇಟ್ಸ್ ಲೈಕ್ ತಪ್ಪು ಮಾಡಿದ್ರೇನು ಅವ್ರು ಹೇಳ್ಕೊಡ್ತಾರೆ. ಕ್ಯಾಮೆರಾ ಮುಂದೆ ಒಂಚೂರಿನ ಏನಾದ್ರೂ ಮಿಸ್ಟೇಕ್ ಆಗಿ ತಪ್ಪು ಹೇಳ್ಬಿಟ್ರೆ ಬೇರೆ ಮೀನಿಂಗ್ ಹೋಗುತ್ತಂತ. ಅದಕ್ಕೆ ಕ್ಯಾಮೆರಾ ಮುಂದೆ ಇನ್ನ ಒಂಚೂರು ಟ್ರೈ ಮಾಡ್ತಿದೀನಿ ಟು ಕಮ್ ಔಟ್ ಆಫ್ ದಟ್ ಶೆಲ್ ಅಂಡ್ ಸ್ಪೀಕ್ ಇನ್ ಕನ್ನಡ. ನಿಮ್ ಕನ್ನಡ ಇನ್ನೂ ಸ್ವಲ್ಪ ಚೆನ್ನಾಗಾಗ್ಲಿ, ಅಂದ್ರೆ ಆಲ್ಮೋಸ್ಟ್ ಚೆನ್ನಾಗಿ ಮಾತಾಡ್ತಾ ಇದ್ರೆ ಇನ್ನೂ ಪರ್ಫೆಕ್ಟ್ ಆಗಿ ಮಾತಾಡಿ ಕಲೀರಿ ಅಂತ ನಾವು ಹೇಳ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.